ನಮಸ್ಕಾರ. ಈ ಸಂವಿಧಾನದ ಪಾಠದಲ್ಲಿ ಅನುಚ್ಛೇದ 19ರ ಭಾಗವಾದಂತಹ ಮೂರನೇ ವಿಡಿಯೋದ ಚರ್ಚೆ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅಂದರೆ ಅನುಚ್ಛೇದ 19(1) ಎಯನ್ನು ನಾವು ಮೊದಲನೇ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ. ಅನುಚ್ಛೇದ 19(1)ರ ಬಿ, ಸಿ, ಡಿ ಮತ್ತು ಇಗಳನ್ನು ನಾವು ವಿಡಿಯೋ 2ರಲ್ಲಿ ಚರ್ಚೆ ಮಾಡಿದ್ದೀವಿ. ಇವತ್ತು ಅನುಚ್ಛೇದ 19(1) ಜಿಯನ್ನು ವಿವರವಾಗಿ ಚರ್ಚೆ ಮಾಡ್ತೀವಿ. ಅನುಚ್ಛೇದ ನಾನು ಈ ಮೊದಲೇ ಹೇಳಿದ ಹಾಗೆ ಅನುಚ್ಛೇದ 19(ಎ)ಯ ಮೇಲೆ ಮತ್ತು ಅನುಚ್ಛೇದ 19(ಜಿ)ಯ ಮೇಲೆ ಲಾಂಗ್ ಆನ್ಸರ್ ಪ್ರಶ್ನೆಗಳು ಬಂದಿರೋದನ್ನು ನಾವು ನೋಡ್ಬೋದು. ಆದ್ದರಿಂದ ಈ ಒಂದು ಅನುಚ್ಛೇದ 19(ಜಿ)ಗೆ ಸಂಬಂಧಪಟ್ಟಂತಹ ಇವತ್ತಿನ ಪಾಠವನ್ನು ನಾವು ವಿಸ್ತೃತವಾಗಿ ಈ ಒಂದು ಪ್ರಾವಧಾನವನ್ನು ನೋಡಬೇಕಾಗಿದೆ. ಕಾರಣ ಇಷ್ಟೇ, ನಾವು ನಮ್ಮ ಸ್ವತಂತ್ರ ಭಾರತದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅವನು ಬದುಕುವ ದಾರಿ ಇರಬೇಕು ಅಂತ ಹೇಳ್ತಾರೆ. ಬದುಕುವ ದಾರಿ ಅಂತಂದರೆ ಅವನು ಯಾವುದೇ ಒಂದು ಕಸುಬು ಮಾಡಲು ಅವನಿಗೆ ಅವಕಾಶ ಇರಬೇಕು. ಹಿ ಶುಡ್ ಹ್ಯಾವ್ ಎ ರೈಟ್ ಟು ಡೂ ಎನಿ ಪ್ರೊಫೆಷನ್, ಎನಿ ಆಕ್ಯುಪೇಷನ್, ಎನಿ ಬಿಸ್ನೆಸ್, ಇದೆಲ್ಲ ಮಾಡೋದಕ್ಕೆ ಅವಕಾಶ ಇರಬೇಕು. ಆ ಅವಕಾಶವನ್ನು ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ 19 ಮಾಡಿಕೊಡ್ತದೆ. ಅನುಚ್ಛೇದ 19(1)(ಜಿ) ಅಂತಹ ಒಂದು ಅವಕಾಶವನ್ನು, ಅಂಥ ಒಂದು ಹಕ್ಕನ್ನು ನಮಗೆ ದೊರಕಿಸಿಕೊಡ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಅಂದರೆ ಅನುಚ್ಛೇದ 19ರಲ್ಲಿ ಯಾವ ಹಕ್ಕುಗಳಿದ್ದಾವೆ ಅಂತ ಹೇಳಿ ನಾವು ನೋಡೋದಾದರೆ, ಇಟ್ ಗಿವ್ಸ್ ದ ರೈಟ್ ಟು ಪ್ರಾಕ್ಟೀಸ್ ಅಥವಾ ಯಾವುದೇ ಕಸಬನ್ನು ಮಾಡಲು. ಎಂತಹ ಕೆಲಸಗಳು, ಎಂತಹ ಕಸಬುಗಳು ಅಂತಂದರೆ ಪ್ರಾಕ್ಟೀಸ್ ಎನಿ ಪ್ರೊಫೆಷನ್, ಪ್ರಾಕ್ಟೀಸ್ ಎನಿ ಅಂದರೆ ಯಾವುದೇ ವೃತ್ತಿಯನ್ನು ಮಾಡ್ಬೋದು. ಎನಿ ಪ್ರೊಫೆಷನ್, ಯಾವುದೇ ವೃತ್ತಿಯನ್ನು ಮಾಡ್ಬೋದು, ಯಾವುದೇ ಉದ್ಯೋಗವನ್ನು ಮಾಡ್ಬೋದು, ಯಾವುದೇ ಉದ್ಯೋಗವನ್ನು ಮಾಡ್ಬೋದು, ಯಾವುದೇ ವ್ಯಾಪಾರವನ್ನು ಮಾಡ್ಬೋದು, ವ್ಯಾಪಾರ ಅಥವಾ ವ್ಯವಹಾರಗಳನ್ನು ಮಾಡ್ಬೋದು, ವ್ಯಾಪಾರ ಅಥವಾ ವ್ಯವಹಾರಗಳನ್ನು ಮಾಡ್ಬೋದು. ಇದಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ. ಆದರೆ ಈ ಅವಕಾಶವೂ ಕೂಡ ಏನಾಗಿದೆ, ನಿರ್ಬಂಧಗಳನ್ನು ಹೊಂದಿದೆ ಅನ್ನೋದನ್ನು ನಾವು ನೆನಪಿನಲ್ಲಿಡಬೇಕು. ಅದಕ್ಕಿಂತ ಮೊದಲು ಈ ಶಬ್ದಗಳ ವಿವರಣೆಯನ್ನು ನಾನು ಇಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರೊಫೆಷನ್ ಅಂದರೆ ಏನು? ಪ್ರೊಫೆಷನ್ ಈಸ್ ಆಕ್ಯುಪೇಷನ್ ಬೈ ವರ್ಚ್ಯೂ ಆಫ್ ಈಸ್ ಪರ್ಸನಲ್ ಕ್ವಾಲಿಫಿಕೇಷನ್ ಆ್ಯಂಡ್ ಸ್ಕಿಲ್. ಪರ್ಸನಲ್ ಕ್ವಾಲಿಫಿಕೇಷನ್ ಆ್ಯಂಡ್ ಸ್ಕಿಲ್. ಸಿ, ನಾವು ಯಾವುದಕ್ಕೆ ಪ್ರೊಫೆಷನ್ ಅಂತೀವಿ ಅಂತಂದರೆ, ಈ ಡಾಕ್ಟರ್, ಪ್ರಾಕ್ಟಿಸಿಂಗ್ ಮೆಡಿಸಿನ್, ಆ್ಯಂಡ್ ಎ ಲಾಯರ್, an engineer, technician. Like this, they are trained in a specific area. ಅದೇ ಒಂದು ಕ್ಷೇತ್ರದಲ್ಲಿ ಅವರಿಗೆ ತರಬೇತಿ ಇರ್ತದೆ, ಅವರಿಗೆ ಅದರ ವಿಷಯದಲ್ಲಿ ಆಳವಾದ ಜ್ಞಾನ ಇರ್ತದೆ, ಕುಶಲತೆ ಇರ್ತದೆ, ಸ್ಕಿಲ್ ಅಂತ ಹೇಳ್ತಾರೆ. ಇರುವಂತಹ ವ್ಯಕ್ತಿಗಳು ಏನು ಮಾಡ್ತಾರೆ, ಅಂತಹ ಕೆಲಸಗಳಿಗೆ ನಾವೇನು ಮಾಡ್ತೀವಿ, ಪ್ರೊಫೆಷನ್ ಅಂತ ಹೇಳ್ತೀವಿ ಅಥವಾ ವೃತ್ತಿ ಅಂತ ಹೇಳ್ತೀವಿ ನಾವು. ಇಟ್ ಈಸ್ ಕಾಲ್ಡ್ ವೃತ್ತಿ ಅಥವಾ ಪ್ರೊಫೆಷನ್ ಅಂತ ಹೇಳ್ತೀವಿ. ಅದನ್ನು ಪ್ರೊಫೆಷನ್ ಅಂದರೆ ಇದೆಲ್ಲವನ್ನು ಇಂತಹ ಅನೇಕ ವಿಷಯಗಳನ್ನ ಅದು ಒಳ್ಕೊಂಡಿರ್ತದೆ. ಸೇವೆಯನ್ನು ಕೊಡುವ ವ್ಯವಸ್ಥೆ ಇರಲಿ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ದಟ್ ಈಸ್ ಆಲ್ಸೋ ಎ teacher is also a profession. Teaching is also a profession ಅಂತ ಹೇಳ್ಬೋದು ನಾವು. ಹಾಗೆ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಟ್ರೇಡ್? ನೋಡಿ, ಕನ್ನಡದಲ್ಲಿ ನಾವು ಟ್ರೇಡ್ ಮತ್ತು ಬಿಸ್ನೆಸ್ಗೂ ಒಂದೇ ಶಬ್ದವನ್ನು ಉಪಯೋಗ ಮಾಡ್ತೀವಿ, ವ್ಯಾಪಾರ, ವ್ಯವಹಾರ ಅಂಥೇಳಿ. ಆದರೆ ಟ್ರೇಡ್, ಇಂಗ್ಲೀಷ್ನಲ್ಲಿ ಟ್ರೇಡ್ ಈಸ್ ರಿಲೇಟೆಡ್ ಓನ್ಲಿ ಟು ಟೂ ಥಿಂಗ್ಸ್. he will buy material, he will sell material. he is called a trader. ಆದರೆ ಬಿಸ್ನೆಸ್ ಅಂತಂದರೆ ಬಿಸ್ನೆಸ್ ಒಳಗೆ ಟ್ರೇಡು ಇರ್ಬೋದು. ದಿಸ್ ಈಸ್ ಎ ವೈಡರ್ ಕಾನ್ಸೆಪ್ಟ್. ಅಂದರೆ ಇದರ ಒಂದು ವ್ಯಾಪಕವಾದಂತಹ ವ್ಯವಸ್ಥೆ ಹೆಂಗಿರ್ತದೆ ಅಂತಂದರೆ, ಈ ಬಿಸ್ನೆಸ್ನಲ್ಲಿ ಏನಿರ್ಬೋದು, ಒಂದು ವಸ್ತುವನ್ನು ತಯಾರು ಮಾಡುವುದರಿಂದ ಹಿಡ್ಕೊಂಡು ಅದು ಕೊನೆಯ ಮಟ್ಟದಲ್ಲಿ ಒಬ್ಬ ಗ್ರಾಹಕನಿಗೆ ತಲುಪುವಂತಹ ಕೆಲಸಗಳು, ಎಲ್ಲ ಕೆಲಸಗಳು ಇದರಲ್ಲಿ ಸೇರಿಕೊಳ್ತವೆ. all sort of works it contains, and it contains trade also. He may be a seller also. He is producing, he is engaging people,
ಕೀಪಿಂಗ್ ಆಫೀಸ್, ಮೇಂಟೈನಿಂಗ್ ಫೈನಾನ್ಸ್, its accounts, and also he is having a retail shop and he is selling it to the consumer. All these aspects are put together are called business. ಇವೆಲ್ಲವನ್ನು ಸೇರಿ ನಾವು ಬಿಸ್ನೆಸ್ ಅಂತೀವಿ, ಅಥವಾ ವ್ಯವಹಾರ ಅಂತೇಳಿ ಹೇಳ್ತೀವಿ, ಅಥವಾ ವ್ಯಾಪಾರ ಅಂತ ಹೇಳ್ತೀವಿ ಅಂತ ಹೇಳ್ಬೋದು. ಆದರೆ ಈ ವ್ಯವಹಾರವನ್ನು ಮಾಡಬೇಕಾದ್ರೆ, ಬಿಸ್ನೆಸ್ಸನ್ನು ಮಾಡಬೇಕಾದ್ರೆ ಇನ್ನೊಂದನ್ನು ನಾವು ನೆನ್ಪಿಟ್ಕೋಬೇಕು. ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಒಂದು ವಿಷಯದಲ್ಲಿ, ಒಂದು ಏರಿಯಾದಲ್ಲಿ, ಅಥವಾ ಒಂದು ವಸ್ತುವಿನ ಮೇಲೆ ವ್ಯಾಪಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನನ್ನ ಪಕ್ಕದಲ್ಲೇ ಇನ್ನೊಬ್ಬ ಅದೇ ತೆರನಾದ ಬಿಸ್ನೆಸ್ಸನ್ನು ಮಾಡೋದ್ರಿಂದ ನನ್ನ ಹಕ್ಕು ಹೋಗ್ಬಿಡ್ತದೆ ಅಂತ ಹೇಳೋಕ್ಕಾಗಲ್ಲ. ದ ರೈಟ್ ಟು ಟ್ರೇಡ್ ಈಸ್ ನಾಟ್ ಪ್ರೊಟೆಕ್ಟೆಡ್ ಫ್ರಮ್ ಕಾಂಪಿಟೇಷನ್. ನೀವು ಸ್ಪರ್ಧೆಯಿಂದ ನಿಮ್ಮನ್ನು ರಕ್ಷಿಸೋಕ್ಕಾಗಲ್ಲ, ಸೊ ಕಾಂಪಿಟೇಷನ್ ಈಸ್ ಆಲ್ವೇಸ್ ದೇರ್ ಇನ್ ಬಿಸ್ನೆಸ್ ಅನ್ನೋದನ್ನು ನೆನ್ಪಿಟ್ಕೊಳ್ತಾ ಈ ಪದಗಳ ಅರ್ಥಗಳನ್ನು ನೋಡಿದ ನಾವು ಈಗ ನಾವೇನು ಮಾಡ್ಬೋದು, ಏನೇನು ನಿರ್ಬಂಧಗಳಿದ್ದಾವೆ ಅಂದರೆ ಅನುಚ್ಛೇದ 19(1)G ಅಂದರೆ ನಾವೇನು ವೃತ್ತಿ, ಕಸಬು, ಪ್ರೊಫೆಷನ್, ಟ್ರೇಡ್, ಬಿಸ್ನೆಸ್, ಆಕ್ಯುಪೇಷನ್ ಇವನ್ನೆಲ್ಲ ಮಾಡುವಂತಹ ಸಂದರ್ಭಗಳಲ್ಲಿ ನಮಗೆ ಅದು ನಿರಂಕುಶವಾಗಿಲ್ಲ, ಸಂಪೂರ್ಣವಾಗಿಲ್ಲ, ಏನು ಬೇಕಾದ್ರೂ ಮಾಡ್ಬೋದು ನಾವು ಅಂತಿಲ್ಲ. ಯಾರನ್ನೋ ಸುಪಾರಿ ತಗೊಂಡು ಕೊಲೆ ಮಾಡೋದು ಒಂದು ವೃತ್ತಿನೇ, ಆದರೆ ಅಂಥದಕ್ಕೆ ಪರ್ಮಿಷನ್ ಇಲ್ಲ. ಕೆಲವೊಂದು ವಿಷಯದಲ್ಲಿ ನಾವೇನು ಮಾಡಬೇಕು, ನಿರ್ಬಂಧವನ್ನು ಸರ್ಕಾರ ಇರ್ತದೆ. ಸರ್ಕಾರದ ನಿರ್ಬಂಧಗಳಿಗೆ ಅನುಗುಣವಾಗಿ ನಾವು ನಮ್ಮ ವೃತ್ತಿಗಳನ್ನು, ನಮ್ಮ ವ್ಯಾಪಾರಗಳನ್ನು ಮಾಡಬೇಕಾಗ್ತದೆ. ಅದಕ್ಕೆ ಮೀರಿ ಮಾಡಿದರೆ ನಮಗೇನಾಗುತ್ತೆ ಅಂತಂದರೆ ನಾವು ಶಿಕ್ಷೆಗೆ ಗುರಿಯಾಗ್ತೀವಿ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗ್ತದೆ. ಸಿ ವಾಟ್ ಆರ್ ಆಲ್ ದ ರಿಸ್ಟ್ರಿಕ್ಷನ್ಸ್, ಇಲ್ಲೇನು ಸಮಂಜಸವಾದಂತಹ ನಿರ್ಬಂಧಗಳೇನಿದ್ದಾವೆ ಅನ್ನೋದನ್ನು ನಾವಿಲ್ಲಿ ನೋಡೋಣ, ನಿರ್ಬಂಧಗಳನ್ನು ನೋಡೋಣ. ಮೊದಲನೇ ನಿರ್ಬಂಧ ನೋಡಿ, ನಾವು ಏನೇ ವೃತ್ತಿಯನ್ನು ಮಾಡಿದರೂ ಕೂಡ ಅದು ಸಾರ್ವಜನಿಕರ ಹಿತದೃಷ್ಟಿಗೆ ವಿರುದ್ಧವಾಗಿರಬಾರ್ದು. ಸಾರ್ವಜನಿಕ ಹಿತದೃಷ್ಟಿಯಿಂದ ಇದಕ್ಕೆ ವಿರುದ್ಧವಾದಂತಹ ಯಾವುದೇ ವೃತ್ತಿಯನ್ನು, ವ್ಯಾಪಾರವನ್ನು ನಾವು ಮಾಡೋಕ್ಕಾಗಲ್ಲ. ಐ ಕ್ಯಾನಾಟ್ ಸೆಲ್ ಡ್ರಗ್ಸ್, ಸಾರ್ವಜನಿಕ ಹಿತದೃಷ್ಟಿಯಿಂದ ಅದು ಸರಿಯಾದದ್ದಲ್ಲ. ಆರ್ ವಿ ಕ್ಯಾನಾಟ್ ಡೂ ಎ ಬಿಸ್ನೆಸ್ ಆಫ್ ಪ್ರಾಸ್ಟಿಟ್ಯೂಷನ್, ಅದು ಸಾರ್ವಜನಿಕ ಹಿತದೃಷ್ಟಿಯಿಂದ ಅದನ್ನು ನಾವು ಏನು ಅವಕಾಶ ಅದಕ್ಕೆ ಮಾಡಿಕೊಡೋದಿಲ್ಲ. ಇದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇದು ಮೊದಲನೆಯ ನಿರ್ಬಂಧ. ಇನ್ನೇನು ನಿರ್ಬಂಧ, ಈ ಕೆಲವೊಂದು ವೃತ್ತಿಗಳಿಗೆ, ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಬಿಕಮ್ ಎ ಲಾಯರ್, ದೆನ್ the government will prescribe you what educational qualification you should have. You have to pass a 3-year LLB, then only you are permitted to practice in the court. ಹೀಗೆ ವಿದ್ಯಾರ್ಹತೆಯನ್ನು ನಿಗದಿ ಮಾಡ್ತದೆ. ಒಬ್ಬ ಕಾಲೇಜಿನ ಲೆಕ್ಚರ್ ಆಗಬೇಕು ಅಂತಂದರೆ ಅವನು ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿರಬೇಕು. ಅವನು ಈಗ ಲಾ ವಿಷಯದಲ್ಲಿ ಪಾಠ ಮಾಡಬೇಕು ಅಂದರೆ ಅವರು ಲಾ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು, LLM ಮಾಡಿರಬೇಕು. ಆ ರೀತಿಯಾಗಿ ಕೆಲವೊಂದು ಏನು ಅರ್ಹತೆಗಳನ್ನು ಏನು ಇಲ್ಲಿ ಫಿಕ್ಸ್ ಮಾಡುವಂತಹ ಅಧಿಕಾರವನ್ನು ಈ 19(6) ನಾವು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಇಟ್ ವಿಲ್ ಫಿಕ್ಸ್ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್ ಫಾರ್ ಡಿಫರೆಂಟ್ ಪ್ರೊಫೆಷನ್ಸ್ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಆಮೇಲೆ ಇನ್ನು ಕೆಲವು ವಿಷಯದಲ್ಲಿ ದಿಸ್ ಇಸ್ 1, ದಿಸ್ ಇಸ್ 2, ಕೆಲವೊಂದು ವಿಷಯದಲ್ಲಿ ರಾಜ್ಯ ಮೊನೊಪೊಲಿ ಮಾಡ್ಬೋದು. ಕೆಲವು ಉದ್ಯೋಗಗಳನ್ನು, ಕೆಲವು ವ್ಯಾಪಾರಗಳನ್ನು ಕೇವಲ ಸರ್ಕಾರ ಮಾತ್ರ ಮಾಡ್ಬೋದು. ಅದನ್ನು ಖಾಸಗಿ ವ್ಯಕ್ತಿಗಳಿಗೆ ಅದನ್ನು ಮಾಡುವ ಅವಕಾಶವನ್ನು ಕೊಡದೇ ಇರ್ಬೋದು. ಫಾರ್ ಎಕ್ಸಾಂಪಲ್, ಮ್ಯಾನುಫ್ಯಾಕ್ಚರ್ ಆಫ್ ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ ಆರ್ ರನ್ನಿಂಗ್ ಮೋಟರ್ ಟ್ರಾನ್ಸ್ಪೋರ್ಟ್ ಇನ್ ಎ ಪರ್ಟಿಕ್ಯುಲರ್ ರೂಟ್, ಇವುಗಳನ್ನು ಸರ್ಕಾರ ತಾನೇ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಟುಡೇ ಇನ್ ಇಂಡಿಯಾ railway is a monopoly. Railway, no doubt at certain places now on pilot basis it is given to private also. ಆದರೂ ಬೈ ಆ್ಯಂಡ್ ಲಾರ್ಜ್ ರೈಲ್ವೆ ಏನಾಗಿದೆ, ಮೊನೊಪಲಿ ಇದೆ. ಒಂದು ಕಾಲದಲ್ಲಿ ಟೆಲಿಕಮ್ಯುನಿಕೇಷನ್ ವಾಸ್ ಎ ಮೊನೊಪಲಿ, ಅದನ್ನು ಪ್ರೈವೇಟಿಗೆ ಕೊಟ್ಟಿರಲಿಲ್ಲ. 1994-95 ಈಗ ಏನಾಯಿತು, ಖಾಸಗೀಕರಣ ಆಯಿತು. ಯಾವುದು, ಟೆಲಿಕಮ್ಯುನಿಕೇಷನಲ್ಲಿ. ಅದಕ್ಕಿಂತ ಮೊದಲು ಇಟ್ ವಾಸ್ ಹ್ಯಾವಿಂಗ್ ಎ ಸ್ಟೇಟ್ ಮೊನೊಪಲಿ. ಆ ಮೊನೊಪಲಿಯನ್ನು ಮಾಡ್ಬೋದು. ಅಂತಹ ಅಧಿಕಾರವನ್ನು ಈ 19(6) ಕೊಡ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಈ ನೋಡಿದ ನಂತರ ಈ ನಮ್ಮ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ
ಅಂದರೆ ನಮ್ಗೆ 19(1) ಜೀನಲ್ಲಿರ್ತಕ್ಕಂಥ ಹಕ್ಕುಗಳಿಗೆ ತೊಂದರೆ ಆದಾಗ ಏನಾಗುತ್ತೆ ಅನ್ನೋದನ್ನು ಅದಕ್ಕೆ ಸಂಬಂಧಪಟ್ಟಂತಹ ಒಂದು 2-3 ಕೇಸ್ ಲಾಗಳನ್ನು ನಾವು ಈಗ ನೋಡೋಣ. ಅದರಲ್ಲಿ ಈ ಮೊದಲನೆಯ ಕೇಸ್ ಲಾ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್, ವಿಶಾಖ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಅಂತಕ್ಕಂತಹ ಪ್ರಕರಣ ಇದು. ಈ ಪ್ರಕರಣ ಏನಕ್ಕೆ ಸಂಬಂಧಪಟ್ಟದ್ದು ಅಂತಂದರೆ, ಇಲ್ಲಿ ಮನೆಯಲ್ಲಿ ಕೆಲಸ ಮಾಡುವಂತಹ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಆಗ್ತಿತ್ತು. ದ ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ ಆಫೀಸ್, ವರ್ಕಿಂಗ್ ಇನ್ ಹೌಸ್, ದೇ ವೇರ್ ಸಬ್ಜೆಕ್ಟೆಡ್ ಟು ಸೆಕ್ಷುವಲ್ ಹರಾಸ್ಮೆಂಟ್. ಅಂದರೆ ಯಾವುದೇ ಒಂದು ಖಾಸಗಿ ವ್ಯವಸ್ಥೆಯಲ್ಲಿ ಏನಾಗ್ತಿತ್ತು ಅಂತಂದರೆ, ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಲೈಂಗಿಕವಾದಂಥ ಕಿರುಕುಳವನ್ನು ಕೊಡೋದು ಕಂಡು ಬಂತು. ಅಂತಹ ವಿಷಯದಲ್ಲಿ, ಲೈಂಗಿಕ ಕಿರುಕುಳದ ವಿಷಯದಲ್ಲಿ ಒಂದು ವೇಳೆ ಲೈಂಗಿಕವಾಗಿ ಅವರು ಸಹಕರಿಸಿದರೆ ಅವ್ರನ್ನ ಕೆಲಸದಿಂದ ತೆಗಿತಿದ್ರು, ಸಹಕರಿಸದೆ ಹೋದಲ್ಲಿ. ಈ ರೀತಿಯಾದಂತಹ ಕಿರುಕುಳವನ್ನು ತಡೆಯೋದಕ್ಕೋಸ್ಕರ, ಅಂದರೆ ಯಾವುದೇ ಒಬ್ಬ ವ್ಯಕ್ತಿ, ಒಬ್ಬ ಹೆಣ್ಣು ಮಗಳು, ಎ ವುಮನ್, if she is working, she has a right to work under 19(1)G. 19(1)G ನಲ್ಲಿ ಅವಳಿಗೆ ಕೆಲಸ ಮಾಡುವಂಥ ಹಕ್ಕು ಇದೆ. ಆದರೆ ಕೆಲಸ ಮಾಡುವಂಥ ಹಕ್ಕು ಇದೆ ಅಂದ್ಕೊಂಡು ಅವ್ರ ಮೇಲೆ ಲೈಂಗಿಕ ಕ್ರಿಯೆಯನ್ನು ಮಾಡುವ ಹಾಗಿಲ್ಲ ಅಂತಕ್ಕಂಥ ನಿರ್ಬಂಧವನ್ನು ಇಲ್ಲಿ ಏನಾಯಿತು, ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನಲ್ಲಿ ಬಂತು. ಅಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ ಆಗಿದ್ದು ಹೀಗೆ, ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕಾನೂನನ್ನು ಸಂಸತ್ತು ಮಾಡಿರಲಿಲ್ಲ. ಅದಕ್ಕೆ ಇಟ್ ಹ್ಯಾಸ್ ಗಿವನ್ ಸೋ ಮೆನಿ ಗೈಡ್ಲೈನ್ಸ್. ಅದಕ್ಕೆ ವಿಶಾಖ ಗೈಡ್ಲೈನ್ಸ್ ಅಂತಲೂ ಹೇಳ್ತಾರೆ. ಇಟ್ ಈಸ್ ಕಾಲ್ಡ್ ವಿಶಾಖ ಗೈಡ್ಲೈನ್ಸ್. ಈ ವಿಶಾಖ ಗೈಡ್ಲೈನ್ಸ್ ಏನಾಯಿತು ಅಂದರೆ, ಕೋರ್ಟ್ ಏನು ಹೇಳ್ತು, ಎಲ್ಲಿವರೆಗೆ ಸಂಸತ್ತು ಕಾನೂನು ಮಾಡುವುದಿಲ್ಲವೋ ಅಲ್ಲಿವರೆಗೆ ನಾನು ಕೊಟ್ಟಂತಹ ಈ ಕೆಳಗಿನ, ಅಥವಾ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತಹ ಈ ಕೆಳಗಿನ ನಿರ್ದೇಶನಗಳಿದ್ದಾವೆ, ಇವನ್ನ ಎಲ್ಲರೂ ಪಾಲಿಸಬೇಕಂತಕ್ಕಂಥದ್ದನ್ನು ಹೇಳ್ತು. ಇನ್ ದ ಅಬ್ಸೆನ್ಸ್ ಆಫ್ ಎಕ್ಸಿಸ್ಟಿಂಗ್ ಲಾ, ದಿ ಜುಡಿಷಿಯರಿ ಕ್ಯಾನ್ ಎನ್ಫೋರ್ಸ್ ಸರ್ಟನ್ ಡೈರೆಕ್ಷನ್ಸ್ ವಿಚ್ ವಿಲ್ ಹ್ಯಾವ್ ದ ಇಫೆಕ್ಟ್ ಆಫ್ ಲಾ. ಆಮೇಲೆ 2013ರಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ, ಇದಕ್ಕೆ ಸಂಬಂಧಪಟ್ಟಂತೆ ಸಂಸತ್ತು ಕಾನೂನು ಮಾಡ್ತು ಅಂತಕ್ಕಂಥದ್ದನ್ನು ನೋಡ್ಬೋದು. ಇಲ್ಲಿ ಮುಖ್ಯವಾಗಿ ನಮ್ಮ 19(1)G ಸಂಬಂಧಪಟ್ಟಂತೆ ನಾವೇನು ಹೇಳ್ಬೋದು ಅಂತಂದರೆ, ಯಾವುದೇ ಕೆಲಸ ಮಾಡುವುದು ಮಹಿಳೆಯರ ಹಕ್ಕು ಕೂಡ, ಆದರೆ ಆ ಕೆಲಸ ಮಾಡುವ ಹಕ್ಕನ್ನು ನೀವು ದುರುಪಯೋಗ ಮಾಡೋ ಹಾಗಿಲ್ಲ, ಲೈಂಗಿಕ ಕಿರುಕುಳ ಕೊಡೋ ಹಾಗಿಲ್ಲ ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. ಆಮೇಲೆ ಈ ಒಮ್ಮೆ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡಿದರೆ, ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದರೆ, ಯಾವುದೇ ಒಬ್ಬ ವ್ಯಕ್ತಿ ಒಂದು ವ್ಯಾಪಾರವನ್ನು, ಬಿಸ್ನೆಸ್ಸನ್ನು, ಫ್ಯಾಕ್ಟ್ರಿಯನ್ನು ಏನಾದರೂ ಒಂದು ಪ್ರಾರಂಭ ಮಾಡ್ದ ಅಂತಂದರೆ ಏನಾಗುತ್ತೆ, ಲಾಭ ಇದ್ದರೆ ಅವನು ಬಿಸ್ನೆಸ್ ಮಾಡ್ಬೋದು. ಹಾನಿಯಾದ ಸಂದರ್ಭದಲ್ಲಿ ಅವನೇನು ಮಾಡಬೇಕಾಗತ್ತೆ, ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಅವನೊಂದು 10 ಜನ ಎಂಪ್ಲಾಯಿಗಳನ್ನ ಇಟ್ಕೊಂಡಿರ್ತಾನೆ, ಆ ಎಂಪ್ಲಾಯಿಗಳಿಗೆ ಸ್ಯಾಲ್ರಿ ಕೊಡಬೇಕು. ಆದರೆ ಅವನಿಗೆ ಹಾನಿ ಆದರೆ ಎಂಪ್ಲಾಯಿಗೆ ಸ್ಯಾಲ್ರಿ ಎಲ್ಲಿ ಕೊಡ್ತಾನೆ? ಆದ್ದರಿಂದ ಇಂತಹ ಒಂದು ಸಮಸ್ಯೆ ಬಂದಾಗ ಈ ಪ್ರಕರಣದಲ್ಲಿ, ಇದಕ್ಕೆ ಹಿಂದಿನ ಪ್ರಕರಣಗಳಿದ್ದಾವೆ, ಆದರೆ ಈ ಪ್ರಕರಣದಲ್ಲಿ ಅದು ನಿಖರವಾಗಿ ನಿರ್ಣಯ ಆಯಿತು. ಏನಾಯಿತು ಅಂತಂದರೆ, ಎಕ್ಸೆಲ್ವಿಯರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಗೆ ಹೇಗೆ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡುವ ಅಧಿಕಾರವಿದೆಯೋ, ಹಾಗೆಯೇ ವ್ಯವಹಾರವನ್ನು ಮುಕ್ತಾಯಗೊಳಿಸುವ ಅಥವಾ ಆ ವ್ಯಾಪಾರವನ್ನು ಬಂದ್ ಮಾಡುವಂತಹ ಹಕ್ಕನ್ನು ಕೂಡ, ಮುಚ್ಚುವ ಹಕ್ಕನ್ನು ಕೂಡ ಅವನು ಹೊಂದಿದ್ದಾನೆ ಅಂತಕ್ಕಂಥದ್ದು ನಾವು ಹಿಂದೆ ನೋಡಿದ್ವಿ. 19(1)A ದೇರ್ ಇಸ್ ಎ ರೈಟ್ ಟು ಸ್ಪೀಕ್. ವೆನ್ ದೇರ್ ಇಸ್ ಎ ರೈಟ್ ಟು ಸ್ಪೀಕ್, ಕಾಂಟ್ರಾ ರೈಟ್ ಟು ನಾಟ್ ಟು ಸ್ಪೀಕ್ ಇಸ್ ಆಲ್ಸೋ ದೇರ್. ಇಲ್ಲೂ ಹಾಗೇನೆ, ಯು ಹ್ಯಾವ್ ಎ ರೈಟ್ ಟು ಡೂ ಬಿಸ್ನೆಸ್, therefore or start business, because you have a right to start business, you have a right to close business also ಅಂತ ಹೇಳ್ಬೋದು. ಅಂದರೆ ವ್ಯಾಪಾರವನ್ನು ಪ್ರಾರಂಭ ಮಾಡುವಂತಹ ಅಧಿಕಾರ ನಿಮ್ಗೆ ಹೇಗಿದೆಯೋ, ಆ ಹಕ್ಕು ನಿಮ್ಗೆ ಹೇಗಿದೆಯೋ, ಅದೇ ಥರ ವ್ಯಾಪಾರವನ್ನು ಮುಚ್ಚುವಂಥ ಹಕ್ಕು ನಿಮಗಿದೆ ಅನ್ನೋದನ್ನು ನಾವು ಎಕ್ಸೆಲ್ವಿಯರ್ ಪ್ರಕರಣದಲ್ಲಿ ನೋಡ್ತೇವೆ. ಇನ್ನು ಮುಂದುವರೆದು ಇದು ನೋಡಿ, ಇದು ಬಹಳ ಮುಖ್ಯವಾದಂತಹ ಪ್ರಕರಣ. ಇದು ಒಂದು ಕ್ರಾಂತಿಕಾರಿ ಪ್ರಕರಣನೇ ಅಂತ ಹೇಳ್ಬೋದು. ಹಿಂದೆ ಈ ಪ್ರಕರಣ 1989ಕ್ಕೆ ಬರುವುದಕ್ಕಿಂತ ಮೊದಲು ಏನಾಗ್ತಿತ್ತು ಅಂತಂದರೆ, ಈ ಹಾದಿ ವ್ಯಾಪಾರಿಗಳು ಅಂತ ಹೇಳ್ತೇವೆ ನಾವು, ಹಾದಿಯಲ್ಲಿ ವ್ಯಾಪಾರ ಮಾಡುವಂಥ ರೋಡ್ ಹಾಕರ್ಸ್ ಅಂತಾರೆ ಅವರಿಗೆ, ದೇ ಆರ್ ಕಾಲ್ಡ್ ಆ್ಯಸ್ ರೋಡ್ ಹಾಕರ್ಸ್. ಈ ರಸ್ತೆ ಬದಿ ವ್ಯಾಪಾರಿಗಳು ಅಂತ ಹೇಳ್ಬೋದು ನಾವು. ರಸ್ತೆ ಬದಿ ವ್ಯಾಪಾರಿಗಳು ಏನಾಗ್ತಿತ್ತು, ಈ ರಸ್ತೆ ಬದಿ ವ್ಯಾಪಾರಿಗಳಿಗೆ ತುಂಬ ಕಿರುಕುಳ ಇತ್ತು. ಅದು ಅತಿ ಮುಖ್ಯವಾಗಿ ಈ ಪೊಲೀಸರಿಂದ ಬಹಳಷ್ಟು ಕಿರುಕುಳ ಇತ್ತು. ಅವರು ಎಷ್ಟೋ ಸಲ ಪೊಲೀಸರಿಗೆ ಮಾಮೂಲು ಕೊಡುವಂತಹ ಪರಿಸ್ಥಿತಿ ಇತ್ತು. ಇದನ್ನೆಲ್ಲ ನೋಡಿದಂತಹ ನಮ್ಮ ಸರ್ವೋಚ್ಚ ನ್ಯಾಯಾಲಯ
ಒಂದು ಪ್ರಕರಣದಲ್ಲಿ ಏನು ಮಾಡ್ತದೆ, ಸುಧಾನ್ ಸಿಂಗ್ ಅಂತಕ್ಕಂತಹ ಪ್ರಕರಣದಲ್ಲಿ ಈ ಡೆಲ್ಲಿ ಮುನ್ಸಿಪಲ್ ಕಮಿಟಿಯವರ ವಿರುದ್ಧ ಅವನು ಸುಧಾನ್ ಸಿಂಗ್ ಪ್ರಕರಣದಲ್ಲಿ ಕೇಸ್ ಆಗುತ್ತೆ. ಆ ಕೇಸ್ನಲ್ಲಿ ಈ ರಸ್ತೆ ವ್ಯಾಪಾರ ಮಾಡುವುದೂ ಕೂಡ ಅನುಚ್ಛೇದ 19(1) ಜಿಯಲ್ಲಿ ಆ ಹಕ್ಕು ಇದೆ, ರಸ್ತೆ ವ್ಯಾಪಾರದ ಹಕ್ಕು ಇದೆ ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಹೇಳಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಯಾವುದು, ಸುಧಾನ್ ಸಿಂಗ್ ಪ್ರಕರಣದಲ್ಲಿ ಇದೇ ಪ್ರಕರಣ ರಿಪೀಟ್ ಆಗಿದೆ. ಅದಾದ ನಂತರ ಇಲ್ಲಿ ಇನ್ನೊಂದು ಅದೇ ತೆರನಾದ ಇನ್ನೊಂದು ಪ್ರಕರಣ. ಇಲ್ಲಿ ಏನು ಪ್ರಕರಣ ಅಂತಂದ್ರೆ, ನಾಟ್ ಕವರ್ಡ್ ಎಸ್ ದಿಸ್ ಈಸ್ ಇಂಡಿಯಾ ಹೋಟೆಲ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ. ಇಂತಹದೇ ಇನ್ನೊಂದು ಕರ್ನಾಟಕದ ಕಂಪ್ಲೇಂಟ್ ಇದೆ. ಇಲ್ಲಿ ಏನಂತಂದ್ರೆ, ಈ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಡಾನ್ಸ್ ಗರ್ಲ್ಸ್ ಎಲ್ಲ ಇದ್ರು. ಡಾನ್ಸ್ ಗರ್ಲ್ಸ್ ಹೋಟೆಲ್ಗಳಲ್ಲಿ ಡಾನ್ಸ್ ಮಾಡೋರು, ಇವುಗಳನ್ನ ಕರ್ನಾಟಕದಲ್ಲಿಯೂ ಮತ್ತು ಮಹಾರಾಷ್ಟ್ರದಲ್ಲಿಯೂ ಬ್ಯಾನ್ ಮಾಡಲಾಯಿತು. ಆ ಬ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ಈ ವ್ಯಕ್ತಿಗಳಿಗೆ ಇವರು ಡಾನ್ಸ್ ಮಾಡುವಂಥದ್ದು ಕೂಡ ಇಟ್ ಈಸ್ ಕವರ್ಡ್ ಅಂಡರ್ 19(1) G ಅಂತ ಹೇಳ್ತಾರೆ. ಇಟ್ ಈಸ್ ಕವರ್ಡ್ ಅಂಡರ್ 19(1) G. ಇಲ್ಲಿ ಸರ್ಕಾರ ಏನು ಹೇಳ್ತು, ಇಲ್ಲ ಅದು ಉದ್ಯೋಗಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಉದ್ಯೋಗವನ್ನು ಹೊರತುಪಡಿಸಿದೆ ಅಂತಕ್ಕಂಥ ಒಂದು ಸ್ಟ್ಯಾಂಡನ್ನು ಸರ್ಕಾರ ತಗೊಂಡಾಗ, ಇಲ್ಲ ಈ ಉದ್ಯೋಗವನ್ನು ಹೊರತುಪಡಿಸಿದಂಥ ಕ್ರಿಯೆ ಅಲ್ಲ ಅದು, ಹೋಟೆಲ್ನಲ್ಲಿ ಡಾನ್ಸ್ ಮಾಡೋದು ಕೂಡ ಒಂದು ಉದ್ಯೋಗ, ಅವರಿಗೆ ಆ ಉದ್ಯೋಗದಿಂದ ಅವ್ರನ್ನ ವಂಚಿತ ಮಾಡೋ ಹಾಗಿಲ್ಲ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳಲಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಏನು ನಾವು 4 ಪ್ರಕರಣಗಳನ್ನು ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ. 4 ಪ್ರಕರಣಗಳೇನು ಅಂತಂದರೆ, ನಮಗೆ ದುಡಿಯುವ ಹಕ್ಕಿದೆ, ಕೆಲಸ ಮಾಡುವ ಹಕ್ಕಿದೆ, ಅಥವಾ ವ್ಯಾಪಾರ ಮಾಡುವ ಹಕ್ಕಿದೆ, ವ್ಯಾಪಾರವನ್ನು ಕೊನೆಗೊಳಿಸುವ ಹಕ್ಕು ಇದೆ ಅಂತಕ್ಕಂಥದ್ದನ್ನು ಈ ಮೇಲಿನ ಎಲ್ಲ ಪ್ರಕರಣಗಳಿಂದ ನೋಡ್ತೀವಿ. ಮತ್ತು ಈ ವ್ಯಾಪಾರ ಅಥವಾ ಉದ್ಯೋಗ ಮಾಡುವಂತಹ ಸಂದರ್ಭದಲ್ಲಿ ಲೈಂಗಿಕ ಅತ್ಯಾಚಾರಕ್ಕೆ ಅಥವಾ ಲೈಂಗಿಕ ಕಿರುಕುಳಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ನಾವು ನೋಡ್ತೀವಿ. ಅಂದರೆ ನಾವು ಈಗ ಹೇಳಿದಂತಹ ಈ ಎಲ್ಲ ಪ್ರಕರಣಗಳು ಈ ಹಕ್ಕು, ದುಡಿಯುವ ಹಕ್ಕು ಅಥವಾ ಉದ್ಯೋಗ ಮಾಡುವ ಹಕ್ಕು ಅಥವಾ ವೃತ್ತಿ ಮಾಡುವ ಹಕ್ಕನ್ನು ಈ ಎಲ್ಲ ಪ್ರಕರಣಗಳು ಹೇಳ್ಕೊಡ್ತವೆ. ಒಂದು, ನಾವು ರಸ್ತೆ ಬದಿ ವ್ಯಾಪಾರಿಗಳಿಗೆ ಹೇಳಿದ್ವಿ, ಸೆಕ್ಶುವಲ್ ಹರಾಸ್ಮೆಂಟ್ ಆಗುವಂಥ ಸಂದರ್ಭದನ್ನು ಹೇಳಿದ್ವಿ, ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರೆ ಕ್ಲೋಸ್ ಮಾಡೋದು ಹೆಂಗೆ ಅನ್ನೋದನ್ನು ಹೇಳಿದ್ವಿ. ಅದಲ್ಲದೆ ಈ ಪ್ರಕರಣದಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಈವನ್ ಗರ್ಲ್ಸ್ ಡಾನ್ಸಿಂಗ್ ಇನ್ ಹೋಟೆಲ್ಸ್ ವೇರ್ ಬ್ಯಾಂಡ್, ಅದು ಕೂಡ ತಪ್ಪು. ಸರ್ಕಾರ ಹೇಳ್ತು, ಇಲ್ಲ ನೀವು ಬ್ಯಾನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಡಾನ್ಸ್ ಮಾಡೋದು ಅವ್ರದ್ದು ಒಂದು ವೃತ್ತಿ, ಅದು ಜೀವನ, ಅವರ ಉಪಜೀವನಕ್ಕೆ ಅವ್ರು ಮಾಡ್ತಾ ಇರೋದನ್ನು ನೀವು ತಡೆಯೋಕ್ಕಾಗೋದಿಲ್ಲ ಅಂಥೇಳಿ ಕರ್ನಾಟಕದ ಒಂದು ಪ್ರಕರಣ ಮತ್ತು ಈ ಪ್ರಕರಣದಲ್ಲಿ ನಾವು ಆ ರೀತಿಯಾದಂತಹ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಗಳನ್ನ ಕಾಣ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು. ಇನ್ನು 2-3 ಪ್ರಕರಣಗಳು ಆ್ಯಕ್ಚುಲಿ ಈ ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸುವುದು, ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸೋದು ಇದು ವೃತ್ತಿಯಾ ಅಂತಕ್ಕಂಥ ಒಂದು ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬರ್ತದೆ. ಅದರಲ್ಲಿ ಮೊದಲ ಪ್ರಕರಣ ಬಂದಿದ್ದು 1993ರಲ್ಲಿ ಉನ್ನಿಕೃಷ್ಣನ್ ಪ್ರಕರಣ ಅಂತ ಹೇಳ್ತಾರೆ, ಉನ್ನಿಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಈ ಪ್ರಕರಣದಲ್ಲಿ ಈ ಪ್ರಶ್ನೆ ಸುಪ್ರೀಂ ಕೋರ್ಟಿನ ಮುಂದೆ ಬಂತು, ಏನು, ಎಜುಕೇಷನ್ ಇದು ಕೂಡ ಒಂದು ವೃತ್ತಿಯೇ, ಇದು ಕೂಡ ಒಂದು ವ್ಯಾಪಾರವೇ, ಇದು ಕೂಡ ಒಂದು ಉದ್ಯೋಗವೇ ಅಂತಕ್ಕಂಥ ಪ್ರಶ್ನೆ ಸುಪ್ರೀಂ ಕೋರ್ಟ್ನ ಮುಂದೆ ಬಂದಾಗ ಸುಪ್ರೀಂ ಕೋರ್ಟ್ ಒಪ್ಪಲಿಲ್ಲ. ಇಟ್ ಈಸ್ ನಾಟ್ ವಿದಿನ್ 19(1) G ಅಂತ ಹೇಳ್ತು. ಇಟ್ ಈಸ್ ನಾಟ್ ವಿದಿನ್ 19(1) G ಅಂದರೆ ನಾವು ಶಿಕ್ಷಣವನ್ನು ಒಂದು ವ್ಯಾಪಾರ ಎಂದು ಹೇಳಲು ಸಾಧ್ಯವಿಲ್ಲ, ಈ ದೇಶದಲ್ಲಿ ಶಿಕ್ಷಣವು ವಾಣಿಜ್ಯವಾಗಿಲ್ಲ. ಇಟ್ ಈಸ್ ನಾಟ್ ಎ ಕಾಮರ್ಸ್. ಇನ್ ಇಂಡಿಯಾ ಇಟ್ ಈಸ್ ನಾಟ್ ಎ ಕಾಮರ್ಸ್ ಅಂತಕ್ಕಂತಹ ಡಿಸಿಷನನ್ನು 1993ರಲ್ಲಿ ತಗೊಳ್ತು. ಆದರೆ ಇದೇ ನಿರ್ಧಾರ ಮುಂದುವರಿಲಿಲ್ಲ. ತದನಂತರದಲ್ಲಿ 2002ರಲ್ಲಿ 2005ರಲ್ಲಿ ಬೇರೆ ಬೇರೆ ಪ್ರಕರಣಗಳು ಬರ್ತವೆ. 2002ರಲ್ಲಿ ಬಂದಂತಹ ಪ್ರಕರಣ ಇದು ಕರ್ನಾಟಕದ ಪ್ರಕರಣ, TMA 5 ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂತಕ್ಕಂಥದ್ದು. ನಾವು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಬಗ್ಗೆ ಕೇಳಿದ್ದೀವಿ. ಮಣಿಪಾಲ್ ಇನ್ಸ್ಟಿಟ್ಯೂಟ್ ಇದು ಮೈನಾರಿಟಿ ಇನ್ಸ್ಟಿಟ್ಯೂಟ್.
ಆ ಮೈನಾರಿಟಿ ಇನ್ಸ್ಟಿಟ್ಯೂಟ್ಗೆ ಸಂಬಂಧಪಟ್ಟಂತಹ ಪ್ರಕರಣ ಇದು TMA 5 ಪ್ರಕರಣ. ನಾವು ಹಿಂದೆ ಈ ವಿಷಯವನ್ನು ನಾವು ಚರ್ಚೆ ಮಾಡಿದ್ದೀವಿ. ಆರ್ಟಿಕಲ್ 15ನಲ್ಲಿ ಇದನ್ನು ಚರ್ಚೆ ಮಾಡಿದ್ದೀವಿ. ಅದೇ ಇಲ್ಲಿ ರಿಪೀಟ್ ಆಗ್ತದೆ. ಆದರೆ ಇಲ್ಲಿ ಏನು ಅಂತಂದರೆ ಅದಕ್ಕೆ ಆರ್ಟಿಕಲ್ 15ನಲ್ಲಿ ನಾವೊಂದು 15(5) ಮಾಡಿದ್ವಿ. 15(5) ಏನು ಹೇಳಿದ್ವಿ ಅಂತಂದರೆ ಎಲ್ಲೇ ರಿಸರ್ವೇಷನ್ ಮಾಡಿದ್ರು 19(1) ಶುಡ್ ನಾಟ್ ಕಮ್ ಇನ್ ದ ವೇ ಅಂತ ಹೇಳಿದ್ವಿ ನಾವು. ಅದೆಲ್ಲ ಈ ಎರಡು ಪ್ರಕರಣಗಳ ಹಿನ್ನೆಲೆ ಅನ್ನೋದನ್ನು ನಾನು ಇಲ್ಲೊಂದ್ಸಲ ಪುನರಾವರ್ತನೆ ಮಾಡ್ತಾ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಎರಡೂ ಪ್ರಕರಣಗಳಲ್ಲಿ ಮೊದಲನೇ ಪ್ರಕರಣ 2002ರಲ್ಲಿ TMA 5 ಪ್ರಕರಣದಲ್ಲಿ ಏನಾಯಿತು, ಎಜುಕೇಷನ್ ಈಸ್ ಡಿಕ್ಲೇರ್ಡ್ ಆಸ್ ಎ ಆಕ್ಯುಪೇಷನ್. ನೋಡಿ, ಎಜುಕೇಷನ್ನನ್ನು ಒಂದು ವೃತ್ತಿ ಎಂದು ಪರಿಗಣಿಸಲಾಯಿತು. ಈ ಮೊದಲ ಪ್ರಕರಣದಲ್ಲಿ ಶಿಕ್ಷಣ ನೀಡುವುದು ಉದ್ಯೋಗ ಎಂದು ಪರಿಗಣಿಸಲಾಯಿತು. ಆರ್ಟಿಕಲ್ 19(1) ಹಕ್ಕುಗಳಡಿಯಲ್ಲಿ ಇದು ಬರುತ್ತದೆ ಎಂದು ಸರ್ವೋಚ್ಚ ನ್ಯಾಯಾಲಯ ಹೇಳಿತು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇದನ್ನೇ ಮತ್ತೆ ಇಲ್ಲಿ ಕನ್ವರ್ಟ್ ಮಾಡ್ತಾರೆ. ಇದು ಮೈನಾರಿಟಿಗೆ ಸಂಬಂಧಪಟ್ಟಂತಹ ಪ್ರಕರಣ, ಆದರೆ ಇಲ್ಲಿ ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಥ ಪ್ರಕರಣ. ಇದೇ ಪ್ರಕರಣವನ್ನು ಆಧರಿಸಿ 2005ರಲ್ಲಿ ಏನಾಯಿತು ಅಂತಂದರೆ PI ಇನಾಮ್ದಾರ್ ಅವರು ಕೋರ್ಟಿಗೆ ಹೋದಾಗ ಅಲ್ಲಿಯೂ ಕೂಡ ಇದೇ ವಿಷಯ ಚರ್ಚೆಗೆ ಬಂದು, ಯಾವ ಒಂದು ಇನ್ಸ್ಟಿಟ್ಯೂಷನ್ ಅನ್ಏಡೆಡ್ ಇರ್ತದೆ ಅಂತಹ ಒಂದು ಇನ್ಸ್ಟಿಟ್ಯೂಷನ್ ಏನಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ನು ಅವರೇ ಡೆವಲಪ್ ಮಾಡ್ತಾರೆ. ಆಮೇಲೆ ಶಿಕ್ಷಕ ವೃಂದಕ್ಕೆ ಅಥವಾ ಸ್ಟಾಫ್ಗೆ ಸಿಬ್ಬಂದಿಗೆ ಸಂಬಳವನ್ನು ಅವರೇ ಕೊಡ್ತಾರೆ. ಹಾಗಾಗಿ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ, ಹಣ ಸಂಗ್ರಹಣೆ ಮಾಡಬೇಕಾಗ್ತದೆ. ಅದು ಕೂಡ ಒಂದು ಉದ್ಯೋಗ. ಆದ್ದರಿಂದ ರನ್ನಿಂಗ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಈಸ್ ಕವರ್ಡ್ ಅಂಡರ್ ಆರ್ಟಿಕಲ್ 19(1) ಅಂತ ಹೇಳಿ ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಈಸ್ ಆಲ್ಸೋ ರನ್ನಿಂಗ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಈಸ್ ಆಲ್ಸೋ ಟ್ರೀಟೆಡ್ ಆಸ್ ಆಕ್ಯುಪೇಷನ್ ಅನ್ನೋದನ್ನು ಈ ಎರಡು ಪ್ರಕರಣಗಳಲ್ಲಿ ನೋಡ್ತೀವಿ ನಾವು. ಆಮೇಲೆ ರೀಸನೇಬಲ್ ರಿಸ್ಟ್ರಿಕ್ಷನ್ ಹಾಕಿದಾಗ ಅದು ಸಮಂಜಸವಾಗಿದೆಯೇ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟ ಪ್ರಕರಣಗಳನ್ನು ನೋಡುವುದಾದರೆ, ಅದರಲ್ಲಿ ಮೊದಲನೆಯ ಪ್ರಕರಣ ಕೂವರ್ಜಿ ವರ್ಸಸ್ ಎಕ್ಸೈಸ್ ಕಮಿಷನರ್. ಕೂವರ್ಜಿ ವರ್ಸಸ್ ಎಕ್ಸೈಸ್ ಕಮಿಷನರ್. ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ಲಿಕರ್ ಮಾರೋದು 19(1) ನಲ್ಲಿ ಅಡಕವಾಗಿದೆಯೇ ಅಂತಕ್ಕಂಥ. ದ ಇಶ್ಯೂ ರೇಸ್ಡ್ ಇನ್ ದಿಸ್ ಕೇಸ್ ವಾಸ್ ವೆದರ್ ಎ ಸಿಟಿಜನ್ ಕ್ಯಾನ್ ಕ್ಲೇಮ್ ಟ್ರೇಡ್ ಇನ್ ಲಿಕರ್ ಈಸ್ ಕವರ್ಡ್ ಅಂಡರ್ ಆರ್ಟಿಕಲ್ 19(1) ನಾ ಮೂಲಭೂತ ಹಕ್ಕು ಏನು, ಮದ್ಯವನ್ನು ಮಾರುವುದು ಮೂಲಭೂತ ಹಕ್ಕು ಎನ್ನುವುದನ್ನು ನಾನು ಪ್ರತಿಪಾದಿಸಬಹುದೇ ಅಂತಕ್ಕಂಥದ್ದು. ಅಂದರೆ ಇದು ನಿರ್ಬಂಧಕ್ಕೆ ಒಳಗಾಗುತ್ತದೆಯೇ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಯಿತು. ಇಲ್ಲಿ ಕೂವರ್ಜಿ ಅವರು ಏನು ಹೇಳಿದ್ರು, ಇಲ್ಲ ನನಗೆ 19(1) ನಲ್ಲಿ ಏನಿದೆ ಅಧಿಕಾರ, ವ್ಯಾಪಾರ ಮಾಡುವಂಥ ಅಧಿಕಾರ ಇದೆ. ನಾನು ಶರಾಬ್ ಮಾರ್ತೀನಿ, ನಾನು ಲಿಕರ್ ಮಾರ್ತೀನಿ, ಅದಕ್ಕೆ ನಿರ್ಬಂಧ ಯಾಕೆ ಹಾಕ್ತೀರಿ ನೀವು ಅಂತಕ್ಕಂಥದ್ದು ಅವನ ವಾದವಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ನೋ ಸಚ್ ಇನ್ಹೆರೆಂಟ್ ಅಂತರ್ಗತವಾದಂಥ ಆ ರೀತಿಯಾದ ಹಕ್ಕೇನಿಲ್ಲ, ಅದರ ಮೇಲೆ ನಿರ್ಬಂಧವನ್ನು ಹೇರಬಹುದು. ನೀವು ಮದ್ಯಪಾನವನ್ನು ಮಾರುವ ವಿಷಯದಲ್ಲಿ ನಿರ್ಬಂಧ ಹೇರಲಿಕ್ಕೆ ಏನಾಗಿದೆ, ಆ ನಿರ್ಬಂಧ ಹೇರುವುದಿದೆಯಲ್ಲ ಅದು ಸಮಂಜಸವಾದ ನಿರ್ಬಂಧ ಅಂತಕ್ಕಂಥದ್ದನ್ನು ನಾವು ಕೂವರ್ಜಿ ಪ್ರಕರಣದಲ್ಲಿ ಕಾಣ್ತೀವಿ. ಇದರ ನಂತರ ಇನ್ನೂ ಒಂದು ಪ್ರಕರಣ PN ಕುಶಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ಇನ್ ದಿಸ್ ಕೇಸ್ ಅಗೇನ್ ಇಟ್ ಈಸ್ ದ ಸೇಮ್ ಕೇಸ್, ಟ್ರೇಡ್ ಇನ್ ಲಿಕರ್ ಈಸ್ ಸಬ್ಜೆಕ್ಟ್ ಟು ಸ್ಟೇಟ್ಸ್ ಪವರ್ ಅಂತ ಹೇಳ್ತಿಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಮಾರಾಟ ಮಾಡ್ಬೋದು, ಬಟ್ ಮಾರಾಟ ಮಾಡೋದು ಇದೆಯಲ್ಲ ಅದು ರಾಜ್ಯದ ಅಧಿಕಾರಕ್ಕೆ ಒಳಪಡ್ತದೆ. ಅವ್ರು ಹೇಳಿದ್ರೆ ನೀವು ಮಾರಾಟ ಮಾಡ್ಬೋದು. ಈಗ ಕಾಂಟ್ರಾಕ್ಟ್ ಕೊಡ್ತಾರೆ, ಲಿಕರ್ ಕಾಂಟ್ರಾಕ್ಟರ್ಸ್ ಇರ್ತಾರೆ, ಅವ್ರು ನೀವು ಕಾಂಟ್ರಾಕ್ಟ್ ತೊಗೊಂಡು ನೀವು ಮಾರ್ಬೋದು. ಸೊ ಇಟ್ ಕಮ್ಸ್ ಅಂಡರ್ ದ ಪವರ್ ಆಫ್ ದ ಸ್ಟೇಟ್. ಇದು ರಾಜ್ಯದ ಪರಿಮಿತಿಯಲ್ಲಿ ಬರ್ತದೆ. ಸುಪ್ರೀಂ ಕೋರ್ಟ್ ಕನ್ಸಿಡರ್ಡ್ ಇಟ್ ಆಸ್ ಎ ಸ್ಟೇಟ್ಸ್ ರೆಸ್ಪಾನ್ಸಿಬಿಲಿಟಿ. ಯಾಕೆ ಇದು ರಾಜ್ಯಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಅಂತಂದರೆ, ರಾಜ್ಯ ಏನು ಮಾಡಬೇಕು, ಆರೋಗ್ಯ, ನೈತಿಕತೆ ಮತ್ತು ಏನು ಹೇಳ್ತೀವಿ ನಾವು ಕಲ್ಯಾಣ, ಜನರ ಕಲ್ಯಾಣ, ಈ ಮೂರು ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಆದ್ದರಿಂದ ಇಟ್ ಈಸ್ ಲೆಫ್ಟ್ ಟು ದ ಸ್ಟೇಟ್. If state gives you permission,
ಯು ಕ್ಯಾನ್ ಡೂ. ಇಫ್ ಸ್ಟೇಟ್ ಈಸ್ ನಾಟ್ ಗಿವಿಂಗ್ ಪರ್ಮಿಷನ್ ಯು ಕಾಂಟ್ ಡೂ. ರಾಜ್ಯ ಅದೇನು ಮಾಡುತ್ತೆ? ರಾಜ್ಯದ ಜವಾಬ್ದಾರಿ ಏನು? ಆ ರಾಜ್ಯದ ಜನರ ಆರೋಗ್ಯ, ನೈತಿಕತೆ ಮತ್ತು ಅವರ ಜನರ ಕಲ್ಯಾಣ, ಈ ಎಲ್ಲದರ ಜವಾಬ್ದಾರಿ ರಾಜ್ಯಕ್ಕಿದೆ. ಅದು ಆ ಜವಾಬ್ದಾರಿಯ ರೀತಿಯಲ್ಲಿ ಬೇಕಂದ್ರೆ ಪರ್ಮಿಷನ್ ಕೊಡೋದು. ಬಟ್ ಇಟ್ ಈಸ್ ನಾಟ್ ಎ ಕ್ಲೇಮ್ ಆಸ್ ಎ ರೈಟ್. ಅದನ್ನು ನೀವು ಹಕ್ಕು ಅಂತ ಹೇಳಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ ಅನ್ನೋದನ್ನು ಕೂಡ ಈ 2ನೇ ಪ್ರಕರಣದಲ್ಲಿ ಅಥವಾ ಕುಶಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಹೇಳಲಾಯಿತು. ಇದು ಇವೇನಂತಂದರೆ, ಈ 2 ಪ್ರಕರಣಗಳನ್ನ ನಾನು ನಿಮಗೆ ಹೇಳಿರೋದೇನಕ್ಕೆ ಅಂತಂದರೆ, ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ವಿಷಯದಲ್ಲಿ 2 ಪ್ರಕರಣ ಅಂದರೆ ಸಮಂಜಸವಾದ ನಿರ್ಬಂಧಗಳನ್ನು ಏನು ಮಾಡ್ಬೋದು? ಸರ್ಕಾರ ಹೇರ್ಬೋದು. ಯಾವ ದೃಷ್ಟಿಯಿಂದ? ಸಾರ್ವಜನಿಕ ಹಿತದೃಷ್ಟಿಯಿಂದ. ಸಾರ್ವಜನಿಕ ಹಿತದೃಷ್ಟಿಯಿಂದ. ಇಲ್ಲಿ ನೀವು ಕೌಶಲ್ಯ ಪ್ರಕರಣವನ್ನು ತಗೋಬೇಕು. ಸ್ಟೇಟ್ ಆಫ್ UP ವರ್ಸಸ್ ಕೌಶಲ್ಯ ಅಂತಕ್ಕಂಥ ಒಂದು ಪ್ರಕರಣ ಇದೆ. ಅದನ್ನು ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ. ಸ್ಟೇಟ್ ಆಫ್ UP ವರ್ಸಸ್ ಕೌಶಲ್ಯ ಅದನ್ನೂ ಬರಿಬೋದು ನೀವು. ಇಲ್ಲಿ ಏನಾಗುತ್ತೆ? ಅಲ್ಲಿ ಕೌಶಲ್ಯದಲ್ಲಿ ನೀವು ಪ್ರಾಸ್ಟಿಟ್ಯೂಷನ್ನ ಎಲ್ಲಿ ಬೇಕಂದ್ರೆ ಅಲ್ಲಿ ಮಾಡೋಕ್ಕಾಗಲ್ಲ. ಅಂದ್ರೆ ಅದು ರೀಸನೇಬಲ್ ರಿಸ್ಟ್ರಿಕ್ಷನ್ ಅಂತಕ್ಕಂಥದ್ದು. ಪ್ರಾಸ್ಟಿಟ್ಯೂಷನ್, ವೇಶ್ಯಾವಾಟಿಕೆ, ಇದನ್ನು ಬರಿಬೋದು ನೀವು ಇದರಲ್ಲಿ. ವೇಶ್ಯಾವಾಟಿಕೆ ಈ ಪ್ರಕರಣವನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಮುಂದಿನ ಹೆಡಿಂಗಿಗೆ ನಾನು ಹೋಗ್ತೀನಿ. ಮುಂದಿನ ಹೆಡಿಂಗ್ ಏನು ಅಂತಂದರೆ, ಅನ್ರೀಸನೇಬಲ್ ರಿಸ್ಟ್ರಿಕ್ಷನ್ಸ್, ಅವಿವೇಕದ ನಿರ್ಬಂಧಗಳು ಅಥವಾ ಅಸಮಂಜಸ ನಿರ್ಬಂಧಗಳು. ಅಸಮಂಜಸ ನಿರ್ಬಂಧಗಳನ್ನ ಏನು ಮಾಡ್ತದೆ? ಸರ್ವೋಚ್ಚ ನ್ಯಾಯಾಲಯ ತಳ್ಳಿ ಹಾಕ್ತದೆ. ನಿರ್ಬಂಧ ಸಮಂಜಸವಾಗಿದ್ದರೆ, ಹಿಂದಿನ 2 ಪ್ರಕರಣಗಳಲ್ಲಿ ಅಥವಾ ಕೌಶಲ್ಯ ಪ್ರಕರಣದಲ್ಲಿ ನಿರ್ಬಂಧ ಏನಾಗಿತ್ತು ಅಂತಂದ್ರೆ ಸಮಂಜಸವಾಗಿತ್ತು, ಇಟ್ ವಾಸ್ ರೀಸನೇಬಲ್. ಬಟ್ ಇಲ್ಲಿ ನೋಡಿ, ಚಿಂತಾಮಣಿ ರಾವ್ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಬೀಡಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಪ್ರಕರಣ. ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಲಾರ್ಡ್ಗಳಿಗೆ ಲೇಬರ್ ಕೊರತೆ ಆಗುತ್ತೆ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಆ ಸೀಸನ್ನಲ್ಲಿ, ಸುಗ್ಗಿ ಕಾಲದಲ್ಲಿ ಬೀಡಿ ಕಾರ್ಖಾನೆಗಳನ್ನ ಬಂದ್ ಮಾಡಿಸುವಂತಹ ಅಧಿಕಾರವನ್ನು ಕೊಟ್ಟಿರ್ತಾರೆ ಕಾನೂನಿನಲ್ಲಿ. ಆವಾಗ ಕಮಿಷನರ್ ಏನು ಮಾಡ್ತಾನೆ? ಡಿಕ್ಲೇರ್ ಮಾಡ್ತಾನೆ ಸೀಸನ್ನಲ್ಲಿ, ಇಲ್ಲ ನೀವು ಬೀಡಿ ಕಾರ್ಖಾನೆ ನೀವು ಬಂದ್ ಮಾಡಿ ಅಂತ. ಆವಾಗ ಅವರು ಕಂಪಲ್ಸರಿ ಏನಾಗ್ತದೆ? ಉದ್ಯೋಗ ಇಲ್ಲ ಅಂಥೇಳಿ ಆ ಬೀಡಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥವರು ಅನಿವಾರ್ಯವಾಗಿ ಈ ಕೃಷಿ ಕೆಲಸಕ್ಕೆ ಹೋಗುವಂತಹ ಪರಿಸ್ಥಿತಿ ಬರ್ತದೆ. ಆದರೆ ಒಬ್ಬ ಮನುಷ್ಯನಿಗೆ 19(1) ನಲ್ಲಿ ಏನಿದೆ? ಹಿ ಹ್ಯಾಸ್ ಎ ಚಾಯ್ಸ್. ಅವ ಯಾವ ಬಿಸ್ನೆಸ್ ಬೇಕಾದ್ರೂ ಮಾಡ್ಬೋದು. ಆ ಅಗ್ರಿಕಲ್ಚರ್ಗೆ ಹೋಗೋ ಕಾರಣಕ್ಕೆ ನೀವು ಬೀಡಿ ಕಾರ್ಖಾನೆ ಯಾಕೆ ಬಂದ್ ಮಾಡ್ತೀರಿ? ಆದ್ದರಿಂದ ಇದನ್ನೇನು ಹೇಳ್ತದೋ? ಅನ್ರೀಸನೇಬಲ್ ರಿಸ್ಟ್ರಿಕ್ಷನ್ ಅಂತ ಹೇಳ್ತು. ಇಲ್ಲೇನು ಕಮಿಷನರ್ ಇಶ್ಯೂ ಮಾಡಿದಂಥ ಆರ್ಡರ್ ಇದೆಯಲ್ಲ, ಅದು ತಪ್ಪು ಅಂತಕ್ಕಂಥದ್ದನ್ನು ಈ ಚಿಂತಾಮಣಿ ರಾವ್ ಪ್ರಕರಣದಲ್ಲಿ ಹೇಳ್ತಾರೆ. ಸೊ ದಿಸ್ ಈಸ್ ಎ ಕೇಸ್ ಲಾ ಟು ಡಿಸ್ಕಸ್ ಅಬೌಟ್ ಅನ್ರೀಸನೇಬಲ್ ರಿಸ್ಟ್ರಿಕ್ಷನ್ ಅಥವಾ ಅವಿವೇಕದ ನಿರ್ಬಂಧ ಅಥವಾ ಅಸಮಂಜಸ ನಿರ್ಬಂಧ ಅಂಥೇಳಿ ನಾವು ಹೇಳ್ಬೋದು. ಅದಕ್ಕೆ ಚಿಂತಾಮಣಿ ರಾವ್ ಕೇಸ್ನ ನೀವು ಕೋಟ್ ಮಾಡ್ಬೋದು. ಚಿಂತಾಮಣಿ ರಾವ್ ವರ್ಸಸ್ ಸ್ಟೇಟ್ ಆಫ್ MP ಪ್ರಕರಣವನ್ನು ನೀವು ಇಲ್ಲಿ ಸೈಟೇಷನ್ ಮಾಡ್ಬೋದು ಅಂತಕ್ಕಂಥದ್ದು. ಇನ್ನೊಂದು ಸ್ಟೇಟ್ ಆಫ್ ಗುಜರಾತ್ ವರ್ಸಸ್ ಮೋತಿ ಕುರೇಶಿ ಕಸಬ್ ಜಮಾತ್. ನೋಡಿ, ಇಲ್ಲಿಯೂ ಕೂಡ ಒಂದು ಪ್ರಕರಣ. ಇದು ಬಹಳ ಕಾಂಟ್ರವರ್ಸಿ, ಸುಮಾರು ಸಲ ಕಾಂಟ್ರವರ್ಸಿ ಆಗಿ ಕೊನೆಗೆ ಈ ಪ್ರಕರಣದಲ್ಲಿ, ಇದ್ರ ಹಿಂದೆ ಅನೇಕ ಪ್ರಕರಣಗಳಿದ್ದಾವೆ, ಇದು ಶಟಲ್ಡ್ ಪ್ರಕರಣ ಅಂತ ಹೇಳಿ ನಾನು ಈ ಪ್ರಕರಣವನ್ನು ತಗೊಂಡಿದ್ದೀನಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, the slaughter of cows, calves, bullocks, bulls, irrespective of their age and utility. ಈಗ ಗೋಹತ್ಯೆ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ. ಯಾವುದೇ ಒಂದು ಹಸು ಇರಲಿ, ಹಸುವಿನ ಕರು ಇರಲಿ ಅಥವಾ ಎತ್ತು ಇರಲಿ, ಇವೆಲ್ಲವುಗಳನ್ನು ಹೋರಿ ಇರಲಿ, ಇವು ಯಾವುದನ್ನು ಕೂಡ ಅವು ಉಪಯೋಗ ಬರ್ತದೋ ಬರೋದಿಲ್ಲೋ ಅವುಗಳ ಹತ್ಯೆಯನ್ನು ಪರ್ಮಿಟ್ ಮಾಡಿಲ್ಲ. ದಟ್ ಈಸ್ ಬ್ಯಾಂಡ್. ಈ ಬ್ಯಾನ್ ಅನ್ರೀಸನೇಬಲ್ ಅಂತ ಹೇಳಿ ಇವರು ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾ ಇದ್ರು. ಈ ಬ್ಯಾನ್ ಅನ್ರೀಸನೇಬಲ್, ಇದು 19(1) ವಿರುದ್ಧವಾಗಿದೆ ಅಂತ ಹೇಳಿ ಕ್ಲೇಮ್ ಮಾಡ್ತಾ ಇದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು? ದಿಸ್ ಬ್ಯಾನ್ ವಿಲ್ ನಾಟ್ ಅಮೌಂಟ್ ಟು ಅನ್ರೀಸನೇಬಲ್ ರಿಸ್ಟ್ರಿಕ್ಷನ್ಸ್. ಈ ಬ್ಯಾನ್ನ ಅನ್ರೀಸನೇಬಲ್ ಅಂತ ಹೇಳಕ್ಕಾಗಲ್ಲ, ವಿವೇಕದ ಅಂದ್ರೆ ಸಮಂಜಸವಾದ ನಿರ್ಬಂಧ ಇದು ಅಂತ ಹೇಳಿ. ಅದಕ್ಕೆ ಕಾರಣ ಏನು ಅಂತಂದ್ರೆ, ನಾವು 2 ವಿಷಯಗಳನ್ನ ನೋಡ್ಬೋದು. ಒಂದು ಫಂಡಮೆಂಟಲ್ ಡ್ಯೂಟಿ ಮತ್ತು ಆರ್ಟಿಕಲ್ 48A. ಇವೆರಡನ್ನ DPSP-ನಲ್ಲಿ ಇದ್ದಾವೆ. ಇವು ಫಂಡಮೆಂಟಲ್ ಡ್ಯೂಟಿ ಪಾರ್ಟ್ 4A, DPSP ಪಾರ್ಟ್ 4. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಹಸುಗಳನ್ನು, ಪ್ರಾಣಿಗಳನ್ನು ನಾವೇನು ಮಾಡಬೇಕು? ಅನುಕಂಪದಿಂದ ನೋಡಬೇಕು. ಅವುಗಳಿಗೂ ಕೂಡ ಜೀವಿಸುವ ಹಕ್ಕಿದೆ. ಆಮೇಲೆ ಹಿಂದೂ ಧರ್ಮದಲ್ಲಿ ಇವುಗಳ ಬಗ್ಗೆ ವಿಶೇಷವಾದಂತಹ ಭಕ್ತಿ ಇದೆ. ಆದ್ದರಿಂದ ಇಲ್ಲಿ ಇವುಗಳನ್ನ
ಏನು ಸ್ಲಾಟರ್ ಮಾಡಬಾರ್ದು ಅಂತಕ್ಕಂಥ ಈ ನಿರ್ಧಾರ ಏನಿದೆಯಾ ಇದು ಅನ್ರೀಸನೇಬಲ್ ಅಲ್ಲ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ಇವೆರಡು ಪ್ರಕರಣಗಳು ನಮಗೆ ರೀಸನೇಬಲ್ನೆಸ್ ವಿಷಯದ ಬಗ್ಗೆ ಮಾತನಾಡ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಈ ರೀತಿಯಾಗಿ ಒಟ್ಟು ನಾವೇನು ಮಾಡಿದ್ದೀವಿ ಅಂತಂದರೆ ಈ ಒಂದು ಇದನ್ನು ನಾವು ರಿವೈಸ್ ಮಾಡೋದಾದರೆ ಅಂದರೆ 19(1) ಜಿನಲ್ಲಿ ನಾವೇನು ಈ ಕಸಬು ಮಾಡಬೇಕಲ್ವ, ಈ ಕಸಬು ಮಾಡಬೇಕು ಅಂತಂದರೆ ಈ ಕಸಬುಗಳನ್ನ ನಾವು ಯಾವ ರೀತಿ ಆದರೂ ಮಾಡ್ಬೋದು. ಆದರೆ ಇವು ಪರಿಪೂರ್ಣ ಹಕ್ಕುಗಳಲ್ಲ, ನಿರ್ಬಂಧಗಳಿದ್ದಾವೆ. ಎಂಥ ನಿರ್ಬಂಧ? ಸಾರ್ವಜನಿಕ ಹಿತದೃಷ್ಟಿಯಿಂದ ನಿರ್ಬಂಧ, ಆಮೇಲೆ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಇರಬೇಕಂತಕ್ಕಂಥದ್ದು, ಆಮೇಲೆ ಮೊನೋಪೊಲಿ ಮಾಡಬೇಕಂತಕ್ಕಂಥದ್ದು. ಈ ವಿಷಯಗಳನ್ನು ನಾನು ಇವನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಥವಾ ಅನ್ರೀಸನೇಬಲ್ನೆಸ್ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ 3 ಪ್ರಕರಣಗಳನ್ನ ಕೊಟ್ಟಿದ್ದೀನಿ. ಮತ್ತು ಈ 4 ಪ್ರಕರಣಗಳನ್ನು ಮತ್ತು ರೀಸನೇಬಲ್ನೆಸ್ ಎಜುಕೇಷನ್ ಅಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಡೆಸುವಂಥ ವಿಷಯದಲ್ಲಿ 3 ಪ್ರಕರಣಗಳಿದ್ದಾವೆ. ಈ ಪ್ರಕರಣಗಳು ಮತ್ತು ರೀಸನೇಬಲ್ನೆಸ್ನಲ್ಲಿ 2 ಪ್ರಕರಣಗಳು, ಅನ್ರೀಸನೇಬಲ್ನೆಸ್ಸಲ್ಲಿಯೂ ನಾನು 2 ಪ್ರಕರಣಗಳನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಇದರಲ್ಲಿ ಕೆಲವೊಂದು ಪ್ರಕರಣಗಳನ್ನು ನೀವು ಲಾಜಿಕಲ್ ಆಗಿ ಈ ಪ್ರಶ್ನೆಗೆ ಉತ್ತರ ಬರೀಬೇಕಾಗ್ತದೆ. ಈ ಒಂದು ಏನು ವಿಷಯದಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನಾವು ನೋಡಿದಾಗ ಪ್ರಶ್ನೆ ನಿಮ್ಗೆ ಈ ರೀತಿ ಇರ್ಬೋದು. ಅವರ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ರೈಟ್ ಟು ಡೂ ಎನಿ ಆಕ್ಯುಪೇಷನ್, ಟ್ರೇಡ್ ಆರ್ ಬಿಸ್ನೆಸ್, ಡಿಸ್ಕಸ್ ಆರ್ ಇಲಿಸಿಡೇಟ್ ವಿತ್ ಡಿಸೈಡೆಡ್ ಕೇಸಸ್ ಅಂಥೇಳಿ ಪ್ರಶ್ನೆ ಇದರಲ್ಲಿ ಬರ್ಬೋದು. ಅಥವಾ ಎಕ್ಸ್ಪ್ಲೈನ್ ಆರ್ಟಿಕಲ್ 19(1) G ವಿತ್ ಡಿಸೈಡೆಡ್ ಕೇಸ್ ಅಂಥೇಳಿ ಪ್ರಶ್ನೆ ಬರ್ಬೋದು ಅನ್ನೋದನ್ನು ನೀವು ನೋಡ್ತಾ ಈ ಒಂದು ಲಾಂಗ್ ಆನ್ಸರ್ಗೆ ನೀವು ಉತ್ತರವನ್ನು ಕೊಡ್ಬೋದು ಅಂತ ಹೇಳ್ತಾ ಈ ಒಂದು ಏನು ಅನುಚ್ಛೇದ 19ರ ಈ 3ನೇ ವಿಡಿಯೋ ಇದೆಯಲ್ಲ, ಥರ್ಡ್ ವಿಡಿಯೋದ ಉಪಸಂಹಾರವನ್ನು ನಾವು ಇಲ್ಲಿ ಮಾಡ್ತಾ ನಾನು ಪುನರಾವರ್ತಿಸ್ತೀನಿ. ಅಂದರೆ 19(1) ಎಗೆ ಒಂದು ವಿಡಿಯೋ ಇದೆ, ವಿಡಿಯೋ 1, 19(1) BCD ಗೆ ವಿಡಿಯೋ 2 ಮತ್ತು 19(1) ಜಿಗೆ ಈಗ ನಾನು ಹೇಳಿದಂಥ ಈ ವಿಡಿಯೋ 3 ಅಂಥೇಳಿ ನಿಮ್ಗೆ ಹೇಳ್ತಾ ಈ 3ರ ವಿಷಯದಲ್ಲಿ 1A ಅಥವಾ ಈ ವಿಷಯ ಅಥವಾ ಈ ವಿಷಯದಲ್ಲಿ ನಿಮಗೆ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನಮ್ಮ ಸ್ವಾತಂತ್ರ್ಯದ ವಿಷಯದ ಮೇಲೆ ಇರತಕ್ಕಂಥ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಈ ಮುಕ್ತಾಯ ಮಾಡೋಕ್ಕಿಂತ ಅಥವಾ ಈ ವಿಡಿಯೋನ ಮುಗಿಸುವಕ್ಕಿಂತ ಮೊದಲು ನಿಮ್ಮಲ್ಲಿ ಇನ್ನೊಂದು ವಿನಂತಿ ಏನಂತಂದರೆ, ಈ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀನಿ. ಮತ್ತು ಈ ಒಂದು ವಿಷಯದಲ್ಲಿ ನೀವು ಏನಾದರೂ ಡೌಟ್ಗಳಿದ್ದರೆ ನೀವು ಈ ನಂಬರಿಗೆ ಫೋನ್ ಮಾಡ್ಬೋದು. 9448010565 ಈ ನಂಬರಿಗೆ ನೀವು ವಾಟ್ಸಪ್ ನಂಬರು ಇದೆ, ಅದು ನೀವು ನಿಮ್ಮ ಡೌಟ್ಗಳನ್ನ ಕೇಳ್ಬೋದು. ಅಥವಾ ಯಾವುದೇ ಕೇಸ್ ಲಾದ ಬಗ್ಗೆ ನಿಮಗೆ ಇರ್ತಕ್ಕಂತಹ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೂ ಕೇಳ್ಬೋದು ಅಂತಕ್ಕಂತಹ ಒಂದು ವಿಷಯವನ್ನು ನಿಮಗೆ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಹೆಚ್ಚು ಜನರಿಗೆ ಇದು ತಲುಪುವಂತಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ.